ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ನನ್ನ ಜೊತೆಗಿದ್ದಾರೆ ನಮ್ಮ ಎಡಿಟರ್ ಇನ್ ಚೀಫ್ ಪ್ರೀತಮ್ ಕೆಮಾಯಿ ಸರ್. ತಮಗೂ ಕೂಡ ಸ್ವಾಗತ ಸರ್. ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ನಾವು ಇವತ್ತು ಈ ಬುಲೆಟಿನ್ ಅಲ್ಲಿ ಚರ್ಚೆ ಮಾಡೋಣ. ಪ್ರಮುಖವಾಗಿ ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಕ್ಯೂರಿಯಾಸಿಟಿ, ಯಾಕಂದ್ರೆ ಕಳೆದ 2-3 ದಿನಗಳಿಂದ ರಾಜ್ಯದಲ್ಲಿ ಒಂದೇ ವಿಚಾರ, ಇಬ್ರು ಬಗ್ಗೆನೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನಿಮಗೂ ಕೂಡ ಗೊತ್ತು, ಒಂದು DCM DK ಶಿವಕುಮಾರ್ ಅವರು, ಅದರ ಜೊತೆಗೆ ಬಿಜೆಪಿಯ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು, JDS. ಓಕೆ, ಮೈತ್ರಿ ಅಲ್ವಾ, ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಓಕೆ, ಈಗ ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ DCM DK ಶಿವಕುಮಾರ್ ಅವರ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿರೋದು. ಆಗ್ತಾ ಇದೆ. ಕಾಕ್ರೋಚ್ ಪಾರ್ಟಿಗೆ DCM DK ಶಿವಕುಮಾರ್ ಅವರು ಅಧ್ಯಕ್ಷರಾದ ಬಳಿಕ ಅವರ ನೇತೃತ್ವದಲ್ಲಿ ಪಕ್ಷ ಕಟ್ಲಿ. ನೋಡಿ, ಚಾಲೆಂಜ್ ಮಾಡಿದ್ದಾರೆ ಸರ್. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಂತ ಪಕ್ಷ ಕಟ್ಬಿಟ್ಟು 50 ಸೀಟನ್ನ ಗೆದ್ದು ತೋರಿಸ್ಲಿ, ಆಮೇಲೆ ನಾನು ಮಾತನಾಡ್ತೀನಿ, ಸವಾಲ್ ಹಾಕಿದ್ದಾರೆ. DKಶಿ ಅವರದೊಂದು ನೇರ ಸವಾಲ್, ತುಂಬಾ ಹೇಳಿಕೆ ಇತ್ತು. 136 ಸೀಟ್ ನನ್ನಿಂದಾಗೆ ಗೆದ್ದಿದ್ದು ಅಂತ ಹೇಳಿದ್ರು. ಹಾಗೆ ಖರ್ಗೆ ಅವರ ಕೊಡುಗೆ ಏನಾಯ್ತು, ಸಿದ್ದರಾಮಯ್ಯ ಕೊಡುಗೆ ಏನಾಯ್ತು, ಎಲ್ಲವೂ ಕೂಡ ಪ್ರಶ್ನೆ ಇದೆ. ಇದೀಗ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೇಟಸ್ಸು ಅವು ಎಲ್ಲ ಕ್ವಶನ್ ಮಾಡ್ತಿದ್ದಂಥ DKಶಿ ಅವರಿಗೆ ಆನ್ಸರ್ ಮಾಡಬೇಕು. 136ರಲ್ಲಿ ಆಕ್ಚುಲಿ DK ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಗೆದ್ದು ಕೊಟ್ಟಿದ್ದು ಎಷ್ಟು ಅಂತ ಇಲ್ವೇ? ನಿಖಿಲ್ ಕುಮಾರಸ್ವಾಮಿ ಹೇಳ್ದಂಗೆ ಕಾಕ್ರೋಚ್ ಪಾರ್ಟಿನ, ಜಿರ್ಲೆ ಪಾರ್ಟಿನ, ಅದು ಇನ್ನೇನೇನು ಯಾವ್ಯಾವ್ದೋ ಪಾರ್ಟಿ ಎಲ್ಲ ಮಾಡ್ತಿರಪ್ಪ. ಅಲ್ಲ, ಈಗ ಓಡಾಡ್ತಿದ್ಯಲ್ಲ ಕಾಕ್ರೋಚು, ಅದಕ್ಕೆ ಅವರೇ ಅಧ್ಯಕ್ಷರಾಗ್ಲಿ ಅಂತ ಹೇಳಿರೋದು. ಭಾಳ ಇಂಟ್ರೆಸ್ಟಿಂಗ್ ಪಾರ್ಟಿಗಳಿದ್ದಾರೆ ಪೂರ್ಣಿಮಾ. ತುಳುನಾಡಲ್ಲಿ ಪೆರ್ಗುಡೆ ಪಾರ್ಟಿ ಅಂದ್ರೆ ಹೆಗಣ ಪಾರ್ಟಿ ಅಂತ ಮಾಡ್ಬಿಟ್ಟವ್ರೆ ಈಗ. ಸೊ ಜನ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಎಷ್ಟೋ ಪಾರ್ಟಿಗಳನ್ನ ಕಟ್ತಿದ್ದಾರೆ. ಸೊ DK ಶಿವಕುಮಾರ್ ಅವರು ಕೂಡ ಒಂದು ಪಾರ್ಟಿಯನ್ನ ಕಟ್ಟಬಹುದು. ಮಾತಾಡೋಣ ಸರ್. ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಮಾತಾಡಿದ್ದಾರೆ ನೋಡ್ಕೊಂಡ್ ಬಂದು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ. ಎಸ್, ನಿಖಿಲ್ ಕುಮಾರಸ್ವಾಮಿ ಅವರು ಪ್ಲೇ ಮಾಡಿ. ಕೆಲಸ ಮಾಡೋಣ. ಜನತಾದಳ ಪಕ್ಷ ಏನು ಅರ್ದಿದ್ಯೋ ಅರ್ದಿಲ್ವೋ, ಒಂದು ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರ್, ಈಗ ಹೊಸದಾಗೆ ಸೋಷಿಯಲ್ ಮೀಡಿಯಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ, ತಾವು ನೋಡಿರ್ಬೇಕು. ಒಂದು 2-3 ದಿನದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ. ಒಂದು ಕೆಲಸ ಮಾಡಲಿ, ಅವ್ರಿಗೆ ಹೊಸದಾಗೆ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ದನ್ನ ನಾನು ಅವ್ರ ಮೇಲೆ ಒತ್ತಡ ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನು ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಕೆಲಸ ಮಾಡೋಣ. ಜನತಾದಳ ಪಕ್ಷ ಏನು ಅರ್ದಿದ್ಯೋ ಅರ್ದಿಲ್ಲ, NDA ಮಿತ್ರಕೂಟದಿಂದ ಆಚೆ ಬಂದಾಯ್ತು, ಹೊರಗಡೆ ಬಂದಾಯ್ತು, ಹೆಜ್ಜೆ ಇಟ್ಟಾಯ್ತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯ್ತು, ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ. ಹೌದಲ್ವಾ? ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ. ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಮ್ಮ. ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು INDA ಮಿತ್ರಕೂಟದಿಂದ ಆಚೆ ಬಂದಾಯ್ತು, ಹೊರಗಡೆ ಬಂದಾಯ್ತು, ಹೆಜ್ಜೆ ಇಟ್ಟಾಯ್ತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯ್ತು, ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ. ಹೌದಲ್ವಾ? ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ. ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಮ್ಮ. ನಿಖಿಲ್ ಕುಮಾರಸ್ವಾಮಿ ಅವರ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವ್ಯಂಗ್ಯವಾಗಿ DCM DK ಶಿವಕುಮಾರ್ ಅವರ ಹರಿಯೋದು, ಆ ರೀತಿ ಪದಗಳಿಗೆ ಕರೆಕ್ಟಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಬಹಳ ಒಂದು ಪ್ರಶ್ನೆ ಸರ್, ಒಂದು ರೀತಿಯಲ್ಲಿ ಸವಾಲ್ ಹಾಕಿದ್ದಾರೆ. DK ಶಿವಕುಮಾರ್ ಅವರೇ 135, 136 ಅಂತ ಏನು ಹೇಳಿದ್ರೆ ಅದೆಲ್ಲ ಬಿಟಾಕಿ ನಿಮ್ಮದೇ ಒಂದು ಪಕ್ಷ ಕಟ್ಟಿ, ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದು ಗೊತ್ತು ಬೇಡ. ಈಗೇನೋ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆಯಲ್ಲ, ರಮ್ಯಾ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಸರ್. ಸೊ ಅದಕ್ಕೆ ನೀವೇ ಅಧ್ಯಕ್ಷರಾಗ್ಬಿಡಿ, ನೋಡೋಣ. ನಿಮ್ಮ ನೇತೃತ್ವದಲ್ಲಿ 2028ಕ್ಕೆ 135 ಬೇಡ, 50 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ ಸವಾಲು. ಈ ಸವಾಲನ್ನ ಸ್ವೀಕಾರ ಮಾಡ್ತಾರಾ ಸರ್ ಡಿ ಕೆ ಶಿವಕುಮಾರ್ ಅವರು? ಐ ಡೋಂಟ್ ಥಿಂಕ್ ಸೋ.
ಐ ಡೋಂಟ್ ಥಿಂಕ್ ಸೊ. ಕುಮಾರಸ್ವಾಮಿ ದೇವೇಗೌಡರು ಅವ್ರು ಯಾವ ರೀತಿ ಗುಮ್ತಾರೋ ಅದನ್ನ ಕರೆಕ್ಟಾಗಿ ಇಟ್ಕೊಂಡವ್ರೆ ಈಗ ನಿಖಿಲ್ ಕುಮಾರಸ್ವಾಮಿ. ಮೊನ್ನೆ ಕೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು, ನಾನು ಆನ್ಸರ್ ಮಾಡಲ್ಲ ಅಂತ. ಬಟ್ ಇವರು ನಾನು ಆನ್ಸರ್ ಮಾಡಲ್ಲ, ನನ್ನ ಹುಡುಗರು ಯಾರೋ ನಟರಾಜ್ ಗೌಡ್ರು ಇದ್ರಲ್ಲ ಅವ್ರು ಆನ್ಸರ್ ಮಾಡ್ತಾರೆ, ನಾನು ಆನ್ಸರ್ ಮಾಡಲ್ಲ ಅಂದ್ರು, ನನ್ನ ಸ್ಟೇಟಸ್ಗಲ್ಲ ಅಂತ. ಇವತ್ತು ನೋಡಿ ಹೆಂಗ್ ಗುಮ್ತಾ ಇದಾರೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡುವಂತ ಅನಿವಾರ್ಯತೆ ಸೃಷ್ಟಿ ಆಗತ್ತೆ. ಒಂದು ದುರಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು, ಅವರು ತಾತ ದೇವೇಗೌಡರ ಜೊತೆ ಗುದ್ದಾಡ್ಕೊಂಡ್ರು ರಾಜಕಾರಣದಲ್ಲಿ, ಅವ್ರ ಮಗ ಕುಮಾರಸ್ವಾಮಿ ಜೊತೆ ಗುದ್ದಾಡ್ತಾ ಇದ್ದಾರೆ. ಈಗ ಅವ್ರ ಮಗ ನಿಖಿಲ್ ಜೊತೆ ಗುದ್ದಾಡುವಂತ ಪರಿಸ್ಥಿತಿ. 3 ತಲೆಮಾರು ಜೊತೆಗೆ ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡ್ಕೊಂಡು ಒದ್ದಾಡ್ಕೊಂಡು ರಾಜಕಾರಣ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಿಖಿಲ್ ಅವ್ರದ್ದು ಎಷ್ಟು ಮೆಚ್ಯೂರ್ಡ್ ಮಾತು ನೋಡಿ. 2 ಪಾಯಿಂಟ್ ಅವ್ರು ಹೇಳಿದ್ರು, ಕರೆಕ್ಟಾಗಿ ಗಮನಿಸಿ. ಒಂದು, ಡಿ ಕೆ ಶಿವಕುಮಾರ್ ಯಾವ ಪಕ್ಷದಲ್ಲಿದ್ದಾರೋ ಅದರ ಮುಖ್ಯಮಂತ್ರಿ ಹತ್ರ ಹೋಗಿ ಕೇಳಿ ಹೊಸ ಪಾರ್ಟಿ ಕಟ್ಟೋದು ಎಷ್ಟು ಕಷ್ಟ ಇದೆ ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯನವರು JDS ಬಿಟ್ಟು ಬಂದಾಗ ಒಂದು ಪಾರ್ಟಿ ಕಟ್ಟಿದ್ರು, ಅಖಿಲ ಭಾರತ ಪ್ರಗತಿಪರ ಜನತಾ ದಳ ಅಂತೇಳಿ. ಹೌದು, ಅದು ಸಕ್ಸಸ್ ಆಗಲಿಲ್ಲ. ಗೊತ್ತಾಯ್ತು, ಇದು ಬಹಳ ಕಷ್ಟ ಇದೆ, ಖರ್ಚು ಮಾಡಬೇಕು, ಆಮೇಲೆ ನನಗಿರುವಂತ ಕ್ಯಾಲಿಬರಿಗೆ ಇಡೀ ರಾಜ್ಯ ಸುತ್ತಾಡ್ಕೊಂಡು ಗೆದ್ದು ಬರೋದು ಅಧಿಕಾರ ಚಲಾಯಿಸುವಷ್ಟು ತಾಕತ್ ನನಗಿಲ್ಲ ಅಂತ ಸಿದ್ದರಾಮಯ್ಯನಿಗೆ ಆ ಕಾಲಕ್ಕೆ ಗೊತ್ತಾಗ್ಬಿಡ್ತು. ಇಮಿಡಿಯೇಟ್ ಆಗಿ ಅವರು ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಾಂಗ್ರೆಸ್ ಒಳಗೆ ತುರ್ಕೊಂಡ್ಬಿಟ್ರು, CM ಆಗ್ಬಿಟ್ರು. ಸೆಕೆಂಡ್ರಿ, ಅದನ್ನು ಇವತ್ತು ನೆನಪಿಸಿದ್ರು, ಪಕ್ಷ ಕಟ್ಟೋದು ಅಷ್ಟು ಈಸಿ ಇಲ್ಲ ರೀ. ಅಂದರೆ ನಮ್ಮ ತಾತ ತುಂಬ ಕಷ್ಟಪಟ್ಟು ಈ ಪಕ್ಷನ ಕಟ್ಕೊಂಡಾರೆ 25 ವರ್ಷದಿಂದ. ನೀವು ಕೂತ್ಕೊಂಡು ಸ್ಟೇಟಸ್ ಮಾತನಾಡಿದರೆ ಅಥವಾ ಇನ್ನೇನೋ ಮಾತನಾಡಿದರೆ ಅವೆಲ್ಲವೂ ಕೂಡ ರಾಜಕಾರಣ ಆಗಲ್ಲ. ಫೀಲ್ಡಿಗಿರಿ, ಇಳಿದು ಬಾ, ಮೊನ್ನೆ ಹಾಕಿರೋ ಸವಾಲು, ಇಳಿದು ಬಾ ಮೇಲಿಂದ ಕೆಳಗಡೆ. ಅಂದರೆ ನೀನು ಸುಖದ ಉಪ್ಪರಿಗೆಯಲ್ಲಿ ಕೂತಿದ್ಯಾ, ದೌಲತ್ ಮಾಡ್ತಾ ಇದ್ದೀರಾ, ಅದನ್ನ ಬಿಟ್ಟು ಫೀಲ್ಡಿಗೆ ಬನ್ನಿ. ನಿಜವಾದ ಯಾರೋ ಕಟ್ಟಿದ ಪಕ್ಷದಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಮಾತಾಡೋ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ ತಾತ ಕಟ್ಟಿದ ಪಕ್ಷದಲ್ಲಿ ಇಟ್ಕೊಂಡು ಅನ್ನೋ ಇದು ಕೂಡ ಇರುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಆ ಅಹಮಿಂದನೂ ಕೂಡ ಮಾತಾಡಿರಬಹುದು ನೋಡಿ. ಆಮೇಲೆ ಈ ಲಾಸ್ಟ್ ಒಂದು 2-3 ಮಂತ್ಸ್ ಇಂದ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಫೀಲ್ಡ್ಗೆ ಹೋಗ್ತಿದ್ದಾರೆ. ಹೌದು, ನಿಖಿಲ್ ಕುಮಾರಸ್ವಾಮಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೋಗಿ ಪ್ರವಾಸ ಮಾಡಿಕೊಂಡು ಕಾರ್ಯಕರ್ತರ ಕೇವಲ ಬಿಡದಿ, ರಾಮನಗರ, ಮಂಡ್ಯ ಇಷ್ಟಕ್ಕೆ ಸೀಮಿತ ಆಗಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು, ರಾಜ್ಯಾದ್ಯಂತ ಸಂಚರಿಸ್ತಾ ಇದ್ದಾರೆ. ಹೌದು, ಅವೆಲ್ಲವನ್ನ ಕಡೆ ಅವರಿಗೆ ಒಂದು ಪಕ್ಷದ ಕಷ್ಟ ಗೊತ್ತಾಗಿದೆ ಈಗ ಅವರಿಗೆ. ಅದನ್ನೇ ಅವ್ರು ಸವಾಲಾಗ್ತಿರೋದು, ನೀವು ಬನ್ನಿ, ಏನು ಹೊಸ ಪಕ್ಷ ಕಟ್ಟುವಂತ ನೀವು ಕೆಲ ಕಷ್ಟ ಪಡಬೇಡಿ, ಕಾಕ್ರೋಚ್ ಪಕ್ಷ ಆಲ್ರೆಡಿ ರೆಡಿ ಇದೆ, ಸೇರ್ಕೊಳ್ಳಿ, ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಆಗಿದ್ದಾರೆ, ಅದಕ್ಕೆ ಸಪೋರ್ಟ್ ಬನ್ನಿ, ಅದಕ್ಕೆ ನೀವೇ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿ 50 ಸೀಟ್ ಗೆದ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಅಂತ ಓಪನ್ ಚಾಲೆಂಜ್ ಇದು. ಈ ಚಾಲೆಂಜ್ ನ ಸ್ವೀಕರಿಸ್ತಾರ ಡಿ ಕೆ ಶಿವಕುಮಾರ್ ಅವರು? ಪಕ್ಷ ನಿಷ್ಠರು, ಅವ್ರು ಕಾಂಗ್ರೆಸ್ ಬಿಡಲ್ಲ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂದ್ರೂ ಮುಂದಿನ ಬಾರಿ ಎಲೆಕ್ಷನ್ ನಲ್ಲೂ ಹೋರಾಟ ಮಾಡಿ ಅವ್ರ ನೇತೃತ್ವದಲ್ಲೇ 135 ತಗೊಂಡ್ಬರ್ತಾರ. ಕಾಲ ಉತ್ತರಿಸಬೇಕಾಗತ್ತೆ. ಬಟ್ ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತರು ನಡ್ಕೊಳ್ಳುವಂಥ ರೀತಿ ಆ ಥರ ಇಲ್ಲ. ಹೋದ ಬಾರಿ ರಾಜನಾಥ್ ಸಿಂಗ್ ಅವರನ್ನ ಹೋಗಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಈ ಬಾರಿ ಏನಾದರೂ ಜೂನ್ 1 ಪಟ್ಟ ಕಟ್ಟಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಯಾವ ನಿರ್ಧಾರ ತಗೋತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಬಟ್ ಅಷ್ಟರ ಮಟ್ಟಿಗೆ ಒಳಗಂತೂ ಕುದಿತಾ ಇದ್ದಾರೆ ಅವರು. ಏನಾಗತ್ತೆ ಅಂತ ಕಾದ್ ನೋಡಬೇಕು. ಬಟ್ ನಿಖಿಲ್ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಇದೆ, ಖಂಡಿತವಾಗಿದೆ. ಅವರನ್ನ ಯಾರು ಕೂಡ ರೈಟ್ ಆಫ್ ಮಾಡೋಕ್ಕಾಗಲ್ಲ. ನಿಖಿಲ್ ಲೈಫ್ ಮುಗೀತು, ಇನ್ನು ಪೊಲಿಟಿಕ್ಸ್ ಮಾಡೋಕ್ಕಾಗಲ್ಲ, ಸೀರಿಯಲ್ ಮಾಡ್ಕೋಬೇಕು, ಸಿನಿಮಾ ಮಾಡಬೇಕು, ಅವೆಲ್ಲ ಇಲ್ಲ. ನಿಖಿಲ್ ಮಾತಾಡೋದನ್ನ ಗಮನಿಸಿ ಕಳೆದ ಒಂದು ವಾರದಿಂದ ಅವ್ರು ಕೊಡ್ತಾರೆ. ಯಾಕಂದ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಳ್ಳದೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರು ಮಾಡದಂತಹ ಕೆಲವೊಂದಿಷ್ಟು ಸಿನಿಮಾಗಳು ಫ್ಲಾಪ್ ಅಂತೂ ಆಗಿಲ್ಲ, ಆವರೇಜ್ ಹಿಟ್ ಅಂತೂ ಸಿನಿಮಾ ಆಗಿದೆ. ಮತ್ತೆ ಒಂದು ಸಿನಿಮಾ ಮಾಡಬೇಕಾದ್ರೆ ಅವ್ರು ಎಷ್ಟು ಡೆಡಿಕೇಶನ್ ಮಾಡಿದ್ರು ಅಂತ ನೀವು ಕಣ್ಣಾರೆ ನೋಡಿದೀರಾ, ನಾವು ಕಣ್ಣಾರೆ ನೋಡಿದೀವಿ. ತಯಾರಿ ಇಲ್ದಲೇನೆ ದುಡ್ಡಿದೆ, ಎಲ್ಲವೂ ಇದೆ ಅನ್ಕೊಂಡು ಸಿನಿಮಾಗ್ ಬಂದವರಲ್ಲ. ಆ ನಿರ್ಮಾಪಕರಿದ್ದಾರೆ, ನಮ್ಮ ಅಮ್ಮನೇ ನಿರ್ಮಾಪಕಿ, ನಮ್ಮ ಅಪ್ಪನೇ ಪ್ರೊಡ್ಯೂಸ್ ಮಾಡ್ತಾರೆ, ಆ ರೀತಿ ಬಂದವರಲ್ಲ ನಿಖಿಲ್ ಅವರು. ಒಂದ್ ಸಿನಿಮಾ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡು ಹಂಗಿದ್ದವರು ಸಿನಿಮಾವನ್ನ ಬಿಟ್ಟು ರಾಜಕೀಯಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರ ಪ್ಲಾನಿಂಗು ಬೇರೆ ರೀತಿಯಲ್ಲೇ ಇರುತ್ತೆ. ಆಮೇಲೆ ಅದಕ್ಕೆ ಬೇಕಾದಂತ ಒಂದು ಎಫರ್ಟ್ ಅವರು ಹಾಕ್ತಿದ್ದಾರೆ ನೋಡಿ. ಅಪ್ಪನ ಪರ ನಿಂತು DCM DKಗೆ ನಿಖಿಲ್ ಕುಮಾರಸ್ವಾಮಿ ಅವರು ಖಡಕ್ ಆಗಿ ಕೌಂಟರ್ ಕೊಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತ ಹೇಳಿ DKಶಿ ಪ್ರಶ್ನೆ ಮಾಡಿದ್ರು ಮೊನ್ನೆ. DCM DK ಸಾಹೇಬ್ರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಅವರಿಗೆ ಜನ ಕೊಟ್ಟಿರೋ DCM ಸ್ಟೇಟಸ್ ನಾಡಿನ ಜನರ ಭಿಕ್ಷೆಯದು. ಸೊ ಹಂಗಾಗಿ ಅಧಿಕಾರ ಶಾಶ್ವತ ಅಲ್ಲ, ಮುಗ್ದೋಗ್ಬಿಡುತ್ತೆ ನಿಮ್ದು 2028ಕ್ಕೆ.
ಕಣ್ಣಿಗೆ ಹೊತ್ಕೊಂಡು ಜನ ಕೊಟ್ಟಿರುವಂತಹ ಅಧಿಕಾರದ ಬಗ್ಗೆ ಕೆಲಸ ಮಾಡಿ. ಸ್ಟೇಟಸ್ ಗೊತ್ತಿಲ್ಲ ಎಂದ DKಶಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ರು. ಅದರ ಜೊತೆಗೆ ಈ ಬಿಡದಿ ಟೌನ್ಶಿಪ್ ವಿಚಾರ, ದಳಪತಿ ಮತ್ತೆ ಬಂಡೇವಾರು ಶುರುವಾಗ್ಬಿಟ್ಟಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಲಾರಿಟಿಯನ್ನು ಕೊಟ್ಟರು. ಹೌದು, ನಮ್ಮ ತಂದೆ ಅದನ್ನು ಮಾಡಬೇಕು ಅಂತ ಹೇಳಿ ಓಡಾಡಿದ್ರು. ಕೊನೆಗೆ ಅದರ ಸಾಧಕ ಬಾಧಕಗಳನ್ನು ಎಲ್ಲವನ್ನ ಕೂಡ ನೀಟಾಗಿ ತಿಳ್ಕೊಂಡು ಅದನ್ನು ಕೈ ಬಿಟ್ಟರು. ಆದರೆ DCM DK ಶಿವಕುಮಾರ್ ಅವರು ಹೆಂಗೆ ಅಂತ ಹೇಳಿದ್ರೆ, ಎಲ್ಲೋ ಜಿದ್ದಕ್ಕೆ ಬಿದ್ದಂತೆ ನಾನು ಮಾಡೇ ತೀರ್ತೀನಿ ಅಂತ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿರೋರು ರೈತರೇ ಅಲ್ಲ ಅನ್ನುವ ಮಾಹಿತಿಗಳು ಕೂಡ ನೀವು ಅದನ್ನು ಗಮನಿಸಿರ್ಬೋದು. ಅಲ್ಲಿ ರೈತರು ಯಾವ ರೀತಿ ಟಾಂಗ್ ಕೊಡ್ತಾ ಇದ್ದಾರೆ ಅಂತ ನಾವು ಅದೆಲ್ಲವನ್ನ ಕೂಡ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ಇಲ್ಲ, ನಾವು ಹೋಗೋಣ, ಬಿಡದಿಗೆ ಹೋಗೋಣ. ಹೌದು, ಬಿಡದಿ ಟೌನ್ಶಿಪ್ ನಡೀತಿರೋಂಥ ಜಾಗಕ್ಕೆ ಸ್ಪೀಡ್ ನ್ಯೂಸ್ ಹೋಗೋಣ. ಆ್ಯಕ್ಚುಲಿ ಸ್ಟೇಟಸ್ ಏನಿದೆ, ಅಲ್ಲಿ ಜನರ ಅಭಿಪ್ರಾಯ ಏನಿದೆ, ರೈತರು ಯಾರ ಪರವಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಮಾತಾಡ್ಸೋಣ. ಖಂಡಿತ. ಯಾಕಂದರೆ ಸುಮ್ಮನೆ ಕೂತ್ಕೊಂಡು ನಾವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ, ಬಟ್ ನಾವೇ ಹೋಗೋಣ, ಫೀಲ್ಡಿಗೆ ಹೋಗ್ಬಿಟ್ಟು ನೋಡೋಣ. ಪೂರ್ಣಿಮಾ ನಾಳೆ ಸೋಮವಾರ ಅಥವಾ ಮಂಗಳವಾರ ಹೋಗ್ಬಿಡೋಣ, ನಾವು ಏನಾಗುತ್ತೆ. ಯಾಕಂದರೆ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿ ಜನರನ್ನು ನಾವು ಸಂಪರ್ಕ ಮಾಡಿದಂತಹ ಟೈಮಲ್ಲಿ DK ಶಿವಕುಮಾರ್ ಅವರಿಗೆ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. ರೈತರೇ ಅಲ್ಲ ಅಂತಾರಲ್ಲ, DK ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಇದ್ದವರು ಇದ್ರಂತೆ. ಯಾವುದೇ ಒಂದು ಯೋಜನೆ ಬಂದಾಗ ರಿಯಲ್ ಎಸ್ಟೇಟ್ ಅವರು ಒಳಗಡೆ ಎಂಟ್ರಿ ಆಗೋದು ಸಹಜ. ಹೌದು, ಬಟ್ ಪೂರ್ತಿ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ಆಯಿತು ಅಂತ ಹೇಳಿದ್ರೆ ಅದು ಸರ್ಕಾರ ಮಾಡುವಂಥ ಯೋಜನೆ ಆಗಬಾರ್ದು. ಅದು ಒಂದು ಸರ್ಕಾರ ಯಾವುದೋ ನಿಷ್ಪಾಪಿ ಬಡ ರೈತರನ್ನ ಬೀದಿಗೆ ತಳ್ಳಿ ಮಾಡುವಂಥ ಕೆಲಸಕ್ಕೆ ಯಾವ ಸರ್ಕಾರ ಕೂಡ ಕೈ ಹಾಕಬಾರ್ದು. ಇದನ್ನ ಬಹಳ ಗಂಭೀರವಾಗಿ ಸಿದ್ದರಾಮಯ್ಯ ತಗೋಬೇಕು. ಆಮೇಲೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಂದಾಗ ಕಾಂಗ್ರೆಸ್ನವರು ಏನು ಇಲ್ಲ, ಇನ್ನು ಉಳ್ದೇ ಇಲ್ಲ ಅನ್ನೋ ರೀತಿಗೆ ಪ್ರೊಟೆಸ್ಟಿಗೆ ಹೋಗ್ಬಿಡ್ತಾರೆ. ರಾಹುಲ್ ಗಾಂಧಿಗೆ ಹೋಗಿ ಕೂತ್ಕೋತಾರೆ, ಪ್ರಿಯಾಂಕಾ ವಾದ್ರಾ ಹೋಗಿ ಕೂತ್ಕೋತಾರೆ. ಇದನ್ನು ಅವರು ಪರಿಶೀಲನೆ ಮಾಡಲಿ ಇಲ್ಲಿ ಬಂದು. ಯಾಕೆ ಅವರ ಸರ್ಕಾರ ಮಾಡುವಾಗ ಎಲ್ಲ ಸರಿ ಇರುತ್ತೆ, ಬೇರೆ ಸರ್ಕಾರ ಮಾಡಿದಾಗ ವಿರುದ್ಧ ಇರುತ್ತಾ? DK ಶಿವಕುಮಾರ್ ಮೇಲೆ ಪ್ರಬಲವಾದ ಆರೋಪಗಳಿದ್ದಾವೆ ಇವತ್ತು. ಹೌದು, ಎಸ್ಪೆಷಲಿ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟು ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ರಾಹುಲ್ ಗಾಂಧಿ ಅವರು ಒಂದು ತನಿಖೆಗೆ ಒಂದು ಕಾಂಗ್ರೆಸ್ನ ಒಳಗಿನವ್ರದ್ದೇ ಸಮಿತಿ ಮಾಡಲಿ, ಸೆಂಟ್ರಲ್ ಒಂದು ಸಮಿತಿ ಕಳಿಸ್ಲಿ AICCಯಿಂದ. ಏನಾಗತ್ತೆ? ಏನೂ ಆಗಲ್ಲ. ಕ್ಲಿಯರ್ ಇದೆಯಾ? ಪ್ರಾಜೆಕ್ಟ್ ಮಾಡ್ಕೊಳ್ಳಿ. ಇಲ್ವಾ? ಜನಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ, ಇಲ್ಲಪ್ಪ ಇದು ಕರೆಕ್ಟ್ ಆಗಿದೆ ಅಂತೇಳಿ. ಸುಮ್ಮನೆ ಆರೋಪ ಮಾಡಿಕೊಂಡು ಓಡಾಡೋದ್ರಲ್ಲಿ ಅಥವಾ ಇನ್ನೇನು ಹೇಳ್ಕೊಂಡು ಯಾರಾದರೂ ಪ್ರಶ್ನೆ ಮಾಡಿದ ತಕ್ಷಣ, ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವಂಥ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಆಮೇಲೆ ಅವರು ಸೋತ್ರು ಅಂದ ತಕ್ಷಣ ಅವರು ಬೇರೆ ರೀತಿಯಲ್ಲಿ ಮಾತನಾಡೋದು ತಪ್ಪು. ಯಾಕೆ DK ಶಿವಕುಮಾರ್ ಅವರು ಸೋತಿಲ್ವಾ? ಸೋತಿದ್ದಾರೆ. ಚುನಾವಣೆಯಲ್ಲಿ ಅವರು ಸೋಲಿಲ್ಲದ ಸರ್ದಾರನ ಹಂಗಾದ್ರೆ? ಸೋದ್ರ ಸೋತಿಲ್ವಾ? ಸೋಲಿಲ್ಲದ ಸರ್ದಾರನ ಹಂಗಾದ್ರೆ ಆಗಿರ್ಲಿಲ್ವಾ? ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಎಲ್ಲವೂ ಕಾಮನ್ನು. ಗೆಲುವು ಯಶಸ್ಸಿನ ಮಾನದಂಡವೂ ಅಲ್ಲ, ಸೋಲು ಅನ್ನೋದು ಇಡೀ ಚಾಪ್ಟರ್ ಮುಗಿದಂತ ಮಾನದಂಡ ಕೂಡ ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಅವರು ಅವರ ಅರ್ಹತೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಜನಸಾಮಾನ್ಯ ಹೋಗಿ DCM DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಏನ್ ಉತ್ತರ ಕೊಡ್ತಾರೆ? ಹಂಗಾದ್ರೆ ಇಂಥ ದರ್ಪದ ಮಾತುಗಳು ರಾಜ್ಯ ಮತ್ತು ರಾಷ್ಟ್ರ ರಾಜಕೀಯ ತುಂಬಾ ಆಗೋಗಿದ್ದಾವೆ. ಇಂದಿರಾ ಗಾಂಧಿ ಕಾಲದಲ್ಲಿ ನೋಡಿದವರಿದ್ದಾರೆ, ಸಂಜಯ್ ಗಾಂಧಿಯನ್ನು ನೋಡಿದವರಿದ್ದಾರೆ, ಎಷ್ಟೊಂದು ಜನರನ್ನು ನೋಡಿದಿಲ್ಲ, ಮಮತಾ ಬ್ಯಾನರ್ಜಿಯನ್ನು ನೋಡಿದವರಿದ್ದಾರೆ, ಜಯಲಲಿತಾ ನೋಡಿದವರಿದ್ದಾರೆ. ಕರ್ನಾಟಕದಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಏನಾಯ್ತಿ ಅಲ್ಲ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನೀನು ಕಿಂಗ್, ನಾಳೆ ಝೀರೋ. ಆಮೇಲೆ ಹೊರಗಡೆ ಕಿಂಗ್ ಆಗ್ಬೋದು, ಹೊರಗಡೆ ಸುಮ್ನೆ ಯಾರೋ ಸೋತ್ರು 3 ಬಾರಿ ಸೋತ್ರು ಅಂತ ತಕ್ಷಣ ಅವರು ನಿನ್ನ ಸ್ಟೇಟಸ್ ಏನಪ್ಪಾ, ನೀನ್ ಯಾರು? ನಾನು ಉತ್ತರ ಕೊಡಲ್ಲ, ನಮ್ಮ ಕಡೆಯವರು ಉತ್ತರ ಕೊಡ್ತಾರೆ ಅಂದ್ರೆ ನಾಳೆ ಜನ ಬಂದು ಸಮಸ್ಯೆ ಹೇಳಿದಾಗ DCM DK ನೀನ್ ನನ್ನ ಅರ್ಹತೆಗಿಲ್ಲ, ನಾನು DCM, ನೀನ್ ಬೇರೆ ಹೋಗು ಅಂತ ಹೇಳ್ತಾರ? ಇದು ಪ್ರಜಾಪ್ರಭುತ್ವ. ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಇದೆ, ಹಂಗೆಲ್ಲ ಮಾತಾಡಂಗಿಲ್ಲ. ಒಬ್ಬ ಬಡವ ಬಲ್ಲಿದ ರೋಡ್ ಸೈಡ್ ಅಲ್ಲಿ ಮಲ್ಕೊಳ್ಳೋನು, ಮನೆ ಮಠ ಇಲ್ದವನು ಕೂಡ, ಶೆಡ್ ಅಲ್ಲಿ ಮಲ್ಕೊಂಡವನು, ಬಸ್ ಸ್ಟಾಪ್ ಅಲ್ಲಿ ಮಲ್ಕೊಂಡವನು ಬಂದು ಕೂಡ, ಸ್ವಾಮಿ ನಂಗೆ ಹಿಂಗ್ ಪ್ರಾಬ್ಲಮ್ ಇದೆ, ಹಿಂಗೆ ಆನ್ಸರ್ ಮಾಡಿ ಅಂತ ಹೇಳಿದ್ರೆ ಆನ್ಸರ್ ಮಾಡಬೇಕು. ಅದು ಉತ್ತರದಾಯಿತ್ವ. ಅದು ಒಬ್ಬ ಸಚಿವರಿಗಿರುತ್ತೆ, ಒಬ್ಬ ಮುಖ್ಯಮಂತ್ರಿಗಿರುತ್ತೆ, ಒಬ್ಬ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್ಕಾರಕ್ಕೆ ಉತ್ತರ ಮಾಡುವಂಥದ್ದು. ನೀನು ಯಾರಪ್ಪ, ನಿನ್ನ ಸ್ಟೇಟಸ್ ನೀನು ಹರ್ದಂಗಿ ಹಾಕೊಂಬಂದಿನಿ, ಪಂಚನೆ ಸರಿ ಇಲ್ಲ, ಪಟ ಚಡ್ಡಿಲಿ ಹಾಕೊಂಬಂದಿದ್ಯಾ ಮಂಡ್ಯದವ್ರು ಅಂತ ತಿಳ್ಕೊಂಡು ಏನಾದ್ರು ಮಾತನಾಡಿದ್ರೆ ಜನ ಬೇರೆ ರೀತಿಯಲ್ಲಿ ಆನ್ಸರ್ ಮಾಡ್ತಾರೆ. ನಿಖಿಲರೇನೋ ಸುಮ್ಮನೆ ಬಿಟ್ಬಿಟ್ಟಾರೆ, ಒಂದು ಟಾಂಗ್ ಕೊಟ್ಬಿಟ್ಟು ಬೇರೆಯವರಿಗೆ ಮಾತನಾಡಿ DK ಶಿವಕುಮಾರ್ ಅವರು ಬಿಟ್ಬಿಡ್ತಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ನೋಡಿ, ಗ್ಯಾರಂಟಿ ಹೆಸರಲ್ಲಿ 5,000 ಕೋಟಿ ರೂಪಾಯಿ ಲೂಟಿ ಆಗಿದೆಯಂತೆ. ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡಿರೋದು, ಗೃಹಲಕ್ಷ್ಮಿ ಹೆಸರಲ್ಲಿ ಇವರು ಲೂಟಿ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಆದರೆ ಸರ್ಕಾರದ ಕಡೆಯಿಂದ ಸಂಬಂಧಪಟ್ಟಂತ ಮಿನಿಸ್ಟರ್ ಆಗಲಿ, ಸಿದ್ದರಾಮಯ್ಯ ಅವರಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ, ಯಾವ ಅಧಿಕಾರಿಗಳು ಕೂಡ ಉತ್ತರ ಕೊಟ್ಟಿಲ್ಲ. ಯಾಕೆ ಸರ್ಕಾರ ಮೌನವಾಗಿ ಶರಣಾಗಿದೆ, CM ಸಿದ್ದರಾಮಯ್ಯ ಅವರು ಯಾಕೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ.
ಅದಾದಮೇಲೆ ರಾಜ್ಯದ ದೊಡ್ಡ ಸಾಂಸ್ಥಿಕ ಹಗರಣ ಇದು. ಅದರ ಜೊತೆಗೆ ವಾಲ್ಮೀಕಿ ನಿಗಮದ ಹಗರಣ, ಅದನ್ನು CM ಅವರೇ ಒಪ್ಕೊಂಡಿದ್ದಾರೆ. ತೆರಿಗೆದಾರರ ಪರವಾಗಿ ನಾನು ಪ್ರಶ್ನೆ ಮಾಡ್ತಿದ್ದೀನಿ, ಎಲ್ಲೋಯ್ತು 5,000 ಕೋಟಿ? ಈ ರೀತಿ ರಾಜ್ಯ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಿಖಿಲ್ ಕುಮಾರಸ್ವಾಮಿಯವರು ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಅನ್ಕೋಬಹುದು ರಾಜ್ಯದ ಜನ ಅಥವಾ ಕಾಂಗ್ರೆಸ್ ಪಕ್ಷದವರು, ಇವರೇನಪ್ಪ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ನಾವು ಯಾರ ಪರವೂ ಇಲ್ಲ, ಯಾರ ವಿರೋಧವೂ ಇಲ್ಲ. ಇದೇ DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದಾಗ ನಾವು ಹೊಗಳಿದ್ದೀವಿ. ಇದೇ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಬೇರೆ ರೀತಿ ಮಾತನಾಡಿದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿ ಮಾತನಾಡಬಾರ್ದು ಅಂತಲೂ ಹೇಳಿದ್ದೀವಿ. ಬಟ್ ಮೊನ್ನೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಇದೆಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಅವರ ಮಾತುಗಳು ಅವರಿಗೆ ಶೋಭೆ ತರಲ್ಲ. ಒಂದು ಪೂರ್ಣಿಮಾ, ನಾವು ಅಬ್ಸರ್ವ್ ಮಾಡ್ದಂಗೆ ಈ ಸರ್ಕಾರ ಬಂದ ಮೇಲೆ ಜನ ಪ್ರಶ್ನಿಸ್ಲಿಕ್ಕೆ ಅವಕಾಶ ಕಳ್ಕೊಂಡಿದ್ದಾರೆ. ಇವರು ಬೇರೆಯವರನ್ನ ಸರ್ವಾಧಿಕಾರಿ ಅದು ಇದು ಮತ್ತೊಂದು ಅಂತ ಹೇಳ್ತಾರೆ, ಫ್ರೀಡಮ್ ಇಲ್ಲ ಅಂತ. ಕರ್ನಾಟಕದಲ್ಲಿ ಏನು ಫ್ರೀಡಮ್ ಇದೆ? ನೀವು ಫೇಸ್ಬುಕ್ನಲ್ಲಿ ಬರೆಯೋಕ್ಕಾಗತ್ತಾ ಸರ್ಕಾರದ ವಿರುದ್ಧ? ಯಾರೋ ಒಬ್ಬ ಹಾಸನದಲ್ಲೋ ಬೀದರ್ನಲ್ಲೋ ಚಾಮರಾಜನಗರದಲ್ಲೋ ಕೂತ್ಕೊಂಡು ಸರ್ಕಾರದ ವಿರುದ್ಧ ಏನಾದರೂ ಒಂದು ಪೋಸ್ಟ್ ಹಾಕ್ದ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ಅದು ಹೆಂಗೆ ಅರೆಸ್ಟ್ ಮಾಡ್ತಾರೆ ಅಂದರೆ ಕಳ್ಳರನ್ನ ಕಾಕರನ್ನ ಅರೆಸ್ಟ್ ಮಾಡ್ಕೊಂತಾರೆ. 4-5 ಜೀಪು ಅವ್ನ ಲೈಫಲ್ಲಿ ಫೇಸ್ಬುಕ್ಕಿಗೆ ಬರಬಾರ್ದು, ಆಮೇಲೆ ಲೈಫಲ್ಲಿ ಸೋಷಿಯಲ್ ಮೀಡಿಯಾಕ್ಕೆ ಬರಬಾರ್ದು. ಹಾಗೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನಿಸ್ತಾ ಇದ್ದಾರೆ, ಇವರು ನಿನ್ನ ಸ್ಟೇಟಸ್ ಏನು, ನೀನು ಯಾರು, ನನ್ನ ಲೆವೆಲಿಗಿಲ್ಲ. ಇದೆಲ್ಲ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಅಂದ್ರೆ ನಮ್ಮ ಹುಡುಗರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಇದು ದುರಹಂಕಾರದ ಮಾತು. ಸರಿ, ಯಾರ ಕಡೆಯಿಂದ ಉತ್ತರ ಕೊಡ್ಸ್ಲಿ? ಇವತ್ತು ಗೃಹಲಕ್ಷ್ಮಿ ಉತ್ತರ ಕೊಡ್ಸ್ಲಿ, 5,000 ಕೋಟಿ ಉತ್ತರ ಕೊಡ್ಸ್ಲಿ, ಯಾಕೆ ಕೊಡ್ತಾ ಇಲ್ಲ? ಈಗ DCM DK ಶಿವಕುಮಾರ್ ಅವರು ಸರ್ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ಯಾ ಅವ್ರಿಗೆ? CM ಆಗ್ಬೇಕು ಅಂತ ಕನಸು ಕಂಡು 2.5 ವರ್ಷ ಆಗಿ 3 ವರ್ಷ ಅದೇನೋ ಸಾಧನಾ ಸಮಾವೇಶ, ಗ್ಯಾರಂಟಿ ಸಾರ್ಥಕ ಸಮಾವೇಶನೂ ಆಗಿ 3 ವರ್ಷನೂ ಕಂಪ್ಲೀಟ್ ಆಯ್ತು. ಇನ್ನು 2 ವರ್ಷ ನಾನು ಆಗ್ತೀನೋ ಅಂತೇಳಿ ಆ ಫ್ರಸ್ಟ್ರೇಷನ್ ಇಂದ ಎಲ್ಲರ ಮೇಲೂ ಎಗರಾಡ್ತಿದಾರ ಅಂತ. ಒಂದು ಫ್ರಸ್ಟ್ರೇಷನ್ 2 ವಿಧ ಇದೆ. ಒಂದು ಕನಸು ಕಾಣೋದು. ಈ ಕುಮಾರಸ್ವಾಮಿ, ಕ್ಷಮಿಸಿ, ನಮ್ಮ DK ಶಿವಕುಮಾರ್ ಕನಸು ಕಾಣೋ ಲೆವೆಲ್ ಮೀರ್ಬಿಟ್ಟಿದ್ದಾರೆ. ಅವರು ಈಗ ಆಗ್ತೀನಿ, ನಾಳೆ ಆಗ್ತೀನಿ, 6 ಗಂಟೆಗೆ ಪ್ರಮಾಣವಚನ, ನಾಳೆ ಬೆಳಿಗ್ಗೆ ಪ್ರಮಾಣವಚನ ಇಲ್ಲ, 11ನೇ ತಾರೀಕು ಫಿಕ್ಸ್, 15ನೇ ತಾರೀಕು ಬರ್ತ್ಡೇಗೆ ಗಿಫ್ಟ್, ಅದು ಬರ್ಲಿಲ್ಲ. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕಿನ ನಂತರ ಕ್ರಾಂತಿ, ಯಾವ ಕ್ರಾಂತಿನೂ ಆಗ್ಲಿಲ್ಲ. 15 ಆಗ್ಲಿಲ್ಲ, 20 ಆಗ್ಲಿಲ್ಲ, ಈಗ 30 ಒಳಗಡೆ ಅಂತೆ. ಇವ್ರು ರಾಹುಲ್ ಗಾಂಧಿ ಅವರು ಬರೋದಕ್ಕೆ ಯಾವಾಗ ಹೇಳೋದು? ಇನ್ ಕೇಸ್ ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕಾದಂತ ಪರಿಸ್ಥಿತಿ ಬಂದ್ರೂ ಕೂಡ DK ಅವ್ರನ್ನ CM ಮಾಡಲ್ಲ ಅನ್ನುವ ಶಪಥ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋ ಮಾತುಗಳು ಕೂಡ ಓಡಾಡ್ತಾ ಇದೆ. KN ರಾಜನ್ ಅವರು ಓಪನ್ ಆಗಿ ಹೇಳಿರಂತ, ಇವ್ರನ್ನ ಮಾಡೋಣ ನಾವು ಪರಮೇಶ್ವರ್ ಅವ್ರನ್ನ ಅಂತೇಳಿ. ಪರಮೇಶ್ವರ್ ಅವ್ರನ್ನ ಬಿಡಕ್ ಆಗುತ್ತೇನ್ರಿ? ಶಿವನ ಬಿಡಕ್ ಆಗುತ್ತಾ ಅಂತ ಹೇಳ್ತಾರೆ. ಪರಮೇಶ್ವರ್ ಆಮೇಲೆ ಇವರಿಗಿಂತ ಸೀನಿಯರ್, ಮತ್ತೆ 8 ವರ್ಷ KPCC ಅಧ್ಯಕ್ಷರಾಗಿದ್ದಂತ ಕಾಂಗ್ರೆಸ್ ಸತ್ಯ ಹೋಗಿತ್ತು. ಓಡಾಡಿ ಅದೇನೋ ಕಾವೇರಿ ಕಡೆ ನಮ್ಮ ನಡಿಗೆ, ಕೃಷ್ಣ ಕಡೆ ನಮ್ಮ ನಡಿಗೆ ಅಂತ ಹಿಂಗೆ 4-5 ನಡಿಗೆ ಜಾಥಾ ಎಲ್ಲ ಮಾಡಿ, ಪಾದಯಾತ್ರೆ ಎಲ್ಲ ಮಾಡಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದವರೇ ಅವ್ರು ಸೋತಿರ್ಬೋದು ವೈಯಕ್ತಿಕವಾಗಿ. ಬಟ್ ಆಗ ಕಾಂಗ್ರೆಸ್ ಸರ್ಕಾರವನ್ನು ತಂದವರೇ ಅವರು. ಪರಮೇಶ್ವರ್ ಅವರಿಗೆ ನಿಜಕ್ಕೂ ಅರ್ಹತೆ ಇದೆ, ಅವ್ರ ಫ್ರಂಟ್ ಲೈನಲ್ಲಿ ಇರಲೇಬೇಕು ಕೂಡ. ಅವರಿಗೆ ಅನ್ಯಾಯ ಆಗಿದೆ ಪರಮೇಶ್ವರ್ ಅವರಿಗೆ. ಒಬ್ಬ ದಲಿತ ನಾಯಕನಾಗಿದ್ರು ಕೂಡ ಒಬ್ಬ ಕರ್ನಾಟಕದಲ್ಲಿ ಓಡಾಡಿ ಬೇರೆ ಬೇರೆ ರಾಜ್ಯದ ದೊಡ್ಡ ಸಮುದಾಯಗಳನ್ನ ಅದರ ನಾಯಕರನ್ನ ಎದುರಾಕೊಂಡು ಪಕ್ಷ ಕಟ್ಟದಂಥವ್ರು. ಅವರಿಗೆ ಕೊಡಬೇಕಿತ್ತು, ಕೊಟ್ಟಿಲ್ಲ. ಈಗಲೂ ಕೂಡ ಅವರಿಗೆ ಒಂದು ಅವಕಾಶ ಕೊಟ್ಟರೆ ಓಕೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಮತ್ತೊಮ್ಮೆ DK ಶಿವಕುಮಾರ್ ಅವರಿಗೆ ನೇರ ಸವಾಲ್ ಹಾಕಿದ್ದಾರೆ. ಆ ಸವಾಲನ್ನ ಸ್ವೀಕಾರ ಮಾಡ್ತಾರಾ? DKನೇ ಉತ್ತರ ಕೊಡ್ತಾರಾ ಅಥವಾ ಬೇರೆಯವ್ರ ಕೈಲಿ, ಅವರ ಅಕ್ಕಪಕ್ಕ ಇರೋರ ಕೈಲಿ, ಅದಕ್ಕೂ ಹೌದು ಅವ್ರ ಕೈಲಿ ಉತ್ತರ ಕೊಡಿಸ್ತಾರಾ? ಸೊ ಕಾದ್ ನೋಡೋಣ. ಕೊಡ್ಲಿ, ಒಟ್ಟು ಉತ್ತರ ಕೊಡ್ಲಿ. ಯಾವ್ಯಾವ್ದಕ್ಕೆ ಉತ್ತರ ಕೊಡಬೇಕು? ಭಾಗ್ಯಲಕ್ಷ್ಮಿ 5,000 ಕೋಟಿ ಹಿಂಗೋಯ್ತು, ಎಲ್ಲಿ ಹೋಯ್ತು, ಯಾವ ಬ್ಯಾಂಕಿಂದ ಟ್ರಾನ್ಸ್ಫರ್ ಆಯಿತು, ಉತ್ತರ ಕೊಡ್ಲಿ. ಆ ಹಗರಣ ಇತ್ತಲ್ಲ ನಾಗೇಂದ್ರ ಅವ್ರದ್ದು, ವಾಲ್ಮೀಕಿ, ಅದರ ಬಗ್ಗೆ ಉತ್ತರ ಕೊಡ್ಲಿ. ಮುಡಾದ್ ಏನಾಯ್ತು, ಹೆಂಗೆಲ್ಲ ಮುಚ್ಚಾಕ್ಬಿಟ್ರು, ಅದನ್ನ ಉತ್ತರ ಕೊಡ್ಲಿ ಅದರ ಬಗ್ಗೆ. ಆಮೇಲೆ KSRTC ಏನೋ ಸ್ವಲ್ಪ ಗೋಲ್ಮಾಲ್ ಆಗಿದೆ ಅಂತ ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ, ಅದರ ಬಗ್ಗೆ ಉತ್ತರ ಕೊಡ್ಲಿ. ಯಾರ ಕಡೆಯಿಂದಲೇ ಕೊಡ್ಲಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಮಂತ್ರಿಗಳು ಸೇರ್ಕೊಂಡು ಕೊಡ್ಲಿ, ಎಲ್ಲ 130 MLA ಕೂರಿಸಿ ಕೊಡ್ಲಿ, ಇಲ್ಲ ಯಾರನ್ನಾರ ಒಬ್ರನ್ನ ಕೊಟ್ಬಿಟ್ಟು ನೀನು ಕೊಡಪ್ಪ ಆನ್ಸರ್ ಅಂತ ಹಂಗಾದ್ರೆ ಕೊಡ್ಲಿ. ಒಟ್ಟು ಜನತೆಗೆ ಉತ್ತರ ಕೊಡ್ಲಿ, ಇಲ್ಲ ಕಾಕಚ್ ಪಾರ್ಟಿ ಮಾಡ್ಲಿ. ಓಕೆ, ನೋಡೋಣ ಈ ಸವಾಲನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ಹೇಳಿ.